1992ರಲ್ಲಿ ನಡೆದ ಬಾಬರಿ ಮಸೀದಿ ಧ್ವಂಸವು ಸ್ವಯಂ ಪ್ರೇರಿತವಲ್ಲ ಮತ್ತು ಅತ್ಯಂತ ಎಚ್ಚರಿಕೆಯಿಂದ ನಡೆಸಲಾದ ಸಂಘಟಿತ ಪಿತೂರಿಯ ಪರಿಣಾಮವಾಗಿದೆ ಎಂದು ಅತ್ಯಂತ ಧೈರ್ಯದಿಂದ ಹೇಳಿದ್ದು ಬೇರಾರೂ ಅಲ್ಲ, ನ್ಯಾಯಮೂರ್ತಿ ಮನಮೋಹನ್ ಸಿಂಗ್ ಲಿಬರ್ಹನ್. 2009 ಜೂನ್ 30ರಂದು ಕೇಂದ್ರ ಸರ್ಕಾರಕ್ಕೆ ಅವರು ಸಲ್ಲಿಸಿದ ವರದಿಯಲ್ಲಿ ಧ್ವಂಸ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದರು. ಸ್ವತಂತ್ರ ಭಾರತದ ಅತ್ಯಂತ ದೀರ್ಘಾವಧಿಯ ತನಿಖಾ ಆಯೋಗಗಳಲ್ಲಿ ಅವರ ತನಿಖಾ ಆಯೋಗವೂ ಒಂದಾಗಿದೆ. ತನ್ನ ಕೊನೆಯ ಉಸಿರಿನವರೆಗೆ ಅವರು ಎಂದಿಗೂ ತಮ್ಮ ಮಾತಿನಿಂದ ಹಿಂಜರಿದಿರಲಿಲ್ಲ. 1992 ಡಿಸೆಂಬರ್ 6ರಂದು ಬಾಬರಿ ಮಸೀದಿ ಧ್ವಂಸವಾದ 10 ದಿನಗಳ ಬಳಿಕ ಪ್ರಧಾನಿ ನರಸಿಂಹರಾವ್ ಸರ್ಕಾರವು ಏಕವ್ಯಕ್ತಿ ವಿಚಾರಣಾ ಆಯೋಗದ ಮುಖ್ಯಸ್ಥರಾಗಿ ಹಾಲಿ ನ್ಯಾಯಾಧೀಶರಾಗಿದ್ದ ಲಿಬರ್ಹನ್ ಅವರನ್ನು ನೇಮಿಸಿತು. 3 ತಿಂಗಳ ಒಳಗೆ ವಿಚಾರಣೆಯನ್ನು ಮುಗಿಸಿ ವರದಿಯನ್ನು ನೀಡಬೇಕು ಎಂದು ಸರ್ಕಾರ ಹೇಳಿತ್ತು. ಆದರೆ ಈ ವಿಚಾರಣೆ ಮುಕ್ತಾಯಗೊಳ್ಳಲು 17 ವರ್ಷಗಳ ಹಿಡಿದವು. 48 ಬಾರಿ ಈ ಆಯೋಗದ ಅವಧಿಯನ್ನು ವಿಸ್ತರಿಸಲಾಯಿತು. 100 ಸಭೆಗಳನ್ನು ನಡೆಸಲಾಯಿತು. ಕೊನೆಗೆ 2009 ಜೂನ್ 30ರಂದು ಅವರ ನೇತೃತ್ವದ ಸಮಿತಿಯು ವರದಿ ಸಲ್ಲಿಸಿತು. ವರದಿಯಲ್ಲಿ ಆರ್ಎಸ್ಎಸ್, ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಬಿಜೆಪಿ ಮತ್ತು ಶಿವಸೇನೆ ಕಾರ್ಯಕರ್ತರು ಹಾಗೂ ನಾಯಕರು ಈ ಧ್ವಂಸ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ ಅಥವಾ ನಿಷ್ಕ್ರಿಯವಾಗಿ ಬೆಂಬಲಿಸಿದ್ದಾರೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾಭಾರತಿ ಸೇರಿದಂತೆ ಆರ್ಎಸ್ಎಸ್ ಮತ್ತು ಬಿಜೆಪಿ ನಾಯಕರು ಈ ಧ್ವಂಸ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂದು ವರದಿ ಹೇಳಿತ್ತು. ಆಗಿನ ಉತ್ತರ ಪ್ರದೇಶ ಸರ್ಕಾರದ ಸಕ್ರಿಯ ಪಾತ್ರವನ್ನು ಕೂಡ ಆಯೋಗ ಪುಷ್ಟೀಕರಿಸಿತು. ಲಿಬರ್ಹನ್ ಅವರು ತನ್ನ ತನಿಖಾ ಫಲಿತಾಂಶದಿಂದ ಎಂದೂ ಹಿಂಜರಿದಿರಲಿಲ್ಲ. 2020ರಲ್ಲಿ ವಿಶೇಷ ಸಿಬಿಐ ನ್ಯಾಯಾಲಯ ಧ್ವಂಸ ಪ್ರಕರಣದ ಎಲ್ಲ ಆರೋಪಿಗಳನ್ನು ಖುಲಾಸೆಗೊಳಿಸಿದ ನಂತರವೂ ಲಿಬರ್ಹನ್ ತನ್ನ ಅಭಿಪ್ರಾಯದಲ್ಲಿ ದೃಢವಾಗಿ ಉಳಿದಿದ್ರು. ನನ್ನ ಮುಂದೆ ಹಾಜರುಪಡಿಸಲಾದ ಎಲ್ಲ ಪುರಾವೆಗಳಿಂದ ನಾನು ಕಂಡುಕೊಂಡಿರುವುದೇನೆಂದರೆ, ಆ ಧ್ವಂಸವು ಸ್ವಯಂ ಪ್ರೇರಿತವಾಗಿ ನಡೆದಿಲ್ಲ, ಅದೊಂದು ಪಿತೂರಿಯ ಭಾಗವಾಗಿಯೇ ನಡೆದಿದೆ. ಆ ಧ್ವಂಸವನ್ನು ನಿಖರವಾಗಿ ಆಯೋಜಿಸಲಾಗಿದೆ. ಉಮಾಭಾರತಿ ಅದರ ಜವಾಬ್ದಾರಿಯನ್ನು ಸ್ಪಷ್ಟವಾಗಿ ವಹಿಸಿಕೊಂಡದ್ದು ನನಗೆ ನೆನಪಿದೆ. ಮಸೀದಿಯನ್ನು ಕೆಡವಿದ್ದು ಕಾಣದ ಶಕ್ತಿಯಲ್ಲ, ಮಾನವರೇ ಅದನ್ನು ಮಾಡಿದ್ದಾರೆ ಎಂದು ಅವರ ಆ ತೀರ್ಪಿನ ಬಳಿಕವೂ ಹೇಳಿದ್ದರು. ನ್ಯಾಯಮೂರ್ತಿ ಲಿಬರ್ಹನ್ ಆಯೋಗದ ಮುಂದೆ ಸುಮಾರು 15 ವರ್ಷಗಳ ಕಾಲ ಅಡ್ವಾಣಿ ಮತ್ತು ಇತರ ಹಿರಿಯ ಬಿಜೆಪಿ ನಾಯಕರನ್ನ ಪ್ರತಿನಿಧಿಸಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಸತ್ಯಪಾಲ್ ಜೈನ್ ಅವರು ಲಿಬರ್ಹನ್ ಬಗ್ಗೆ ಕೆಲವು ಸಂಗತಿಗಳನ್ನು ಹೇಳಿದ್ದಾರೆ. ಕಾನೂನಿನ ಆಳವಾದ ಜ್ಞಾನ ಮತ್ತು ದೋಷಾರೋಪಣೆ ಮಾಡಲಾಗದ ಸಮಗ್ರತೆಯನ್ನು ಹೊಂದಿರುವ ಮಹಾನ್ ವ್ಯಕ್ತಿ ಎಂದು ಲಿಬರ್ಹನ್ ಅವರನ್ನ ಕೊಂಡಾಡಿದ್ದಾರೆ. ಪ್ರಧಾನಮಂತ್ರಿಗಳಿಂದ ಮುಖ್ಯಮಂತ್ರಿಗಳವರೆಗೆ ಸಾರ್ವಜನಿಕ ಜೀವನದ ಎಲ್ಲ ಪ್ರಮುಖರು ಹಾಜರಾದ ಏಕೈಕ ಆಯೋಗ ಅಂದರೆ ಅದು ಲಿಬರ್ಹನ್ ಆಯೋಗ ಆಗಿತ್ತು. ಅವರು ಈ ನಾಯಕರನ್ನು ಪ್ರಶ್ನಿಸುವಾಗ ಸಭ್ಯರಾಗಿದ್ದರು, ಆದರೆ ದೃಢವಾಗಿದ್ರು ಎಂದು ಸತ್ಯಪಾಲ್ ಜೈನ್ ಈ ಹಿಂದೆ ಹೇಳಿದರು. ನಿವೃತ್ತಿಯ ನಂತರ ಲಿಬರ್ಹನ್ ಚಂಡೀಗಢದಲ್ಲಿ ಸದ್ದಿಲ್ಲದೆ ವಾಸಿಸಿದರು. ಇವರ ನೇತೃತ್ವದ ಆಯೋಗವು 2009ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುವ ಮೊದಲು ಸುಮಾರು 100 ಸಾಕ್ಷಿಗಳನ್ನು ಪರಿಶೀಲಿಸಿತು. 1938 ನವೆಂಬರ್ 11ರಂದು ಚಂಡೀಗಢದ ಭಾಗವಾದ ಹಳ್ಳಿಯಲ್ಲಿ ಜನಿಸಿದ ಲಿಬರ್ಹನ್ 1962ರಲ್ಲಿ ವಕೀಲರಾಗಿ ಸೇರ್ಕೊಂಡು ಅಂಬಾಲಾ ಜಿಲ್ಲಾ ನ್ಯಾಯಾಲಯಗಳಲ್ಲಿ ವಕೀಲ ವೃತ್ತಿ ಆರಂಭಿಸಿದರು. 1964ರಲ್ಲಿ ಪಂಜಾಬ್, ಹರಿಯಾಣ ಹೈಕೋರ್ಟ್ಗೆ ತೆರಳಿದರು. 1987ರಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಬಡ್ತಿ ಪಡೆದರು. 1997ರಲ್ಲಿ ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾದರು ಮತ್ತು 1998ರಲ್ಲಿ ಆಂಧ್ರಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ವಹಿಸಿಕೊಂಡರು. ಅಲ್ಲಿಂದಲೇ ನಿವೃತ್ತಿಯಾದರು. ಇಂತಹ ದೃಢ ಮನಸ್ಸಿನ ಮತ್ತು ಬಾಬರಿ ಮಸೀದಿ ಧ್ವಂಸ ಕಾರ್ಯಕ್ಕೆ ಸಂಬಂಧಿಸಿ ಅತ್ಯಂತ ಖಚಿತವಾಗಿ ಮತ್ತು ಯಾವ ಮುಲಾಜಿಗೂ ಒಳಗಾಗದೆ ಸತ್ಯವನ್ನು ದೇಶದ ಮುಂದಿಟ್ಟವರಾಗಿ ಗುರುತಿಸಿಕೊಂಡಿರುವ ಲಿಬರ್ಹನ್ ಅವರು ತನ್ನ 88ನೇ ವಯಸ್ಸಿನಲ್ಲಿ ಇದೀಗ ನಿಧನರಾಗಿದ್ದಾರೆ. ಭಾರತೀಯ ಇತಿಹಾಸದಲ್ಲಿ ಬಾಬರಿ ಮಸೀದಿ ಧ್ವಂಸ ಹೇಗೆ ಅತಿದೊಡ್ಡ ಕಪ್ಪು ಚುಕ್ಕೆಯಾಗಿ ಶಾಶ್ವತ ಸ್ಥಾನ ಪಡೆದಿದೆಯೋ ಅದೇ ರೀತಿಯಲ್ಲಿ ಆ ಧ್ವಂಸದ ಹಿಂದಿದ್ದ ಮುಖಗಳನ್ನು ದೇಶದ ಮುಂದೆ ತಂದ ನ್ಯಾಯಾಧೀಶರಾಗಿ ಲಿಬರ್ಹನ್ ಶಾಶ್ವತವಾಗಿ ಉಳಿದುಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE.